ನಿಮ್ಗಳ ಜವಾಬ್ದಾರಿ ಏನು ಅಂತಂದ್ರೆ ಅರಿವನ್ನ ಮೂಡಿಸುವಂಥದ್ದು. ಯಾಕೆಂದ್ರೆ ಒಂದು ದೀಪ 10 ದೀಪವನ್ನು ಹಚ್ಚಬಹುದು. ಏನು ಹೇಳಿಲ್ಲ ಕೇಳಿಲ್ಲ ಅಂದ್ರೆ ಅವ್ರ ಪಾಟ್ಗೆ ಅವ್ರು ಇರ್ತಾರೆ. ತಾಯಿ ತಂದೆ ಒಳ್ಳೆ ಬುದ್ಧಿ ಕಲಿಸ್ಬೇಕು, ಮಕ್ಕಳಿಗೆ ಚೆನ್ನಾಗಿ ಎಜುಕೇಶನ್ ಮಾಡಬೇಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹನೀಶ್ ನಾಯಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಯಾಕೆಂದ್ರೆ ನಾನು ಇವತ್ತೊಂದು ಕ್ಯಾಂಪೇನ್ ಅಲ್ಲಿ ಕೈ ಜೋಡಿಸ್ತಾ ಇದ್ದೀನಿ. ಅದೊಂದು ತುಂಬಾ ಹೆಮ್ಮೆ ವಿಷಯ. ನೀವೆಲ್ಲ ನೋಡ್ತಾ ಇರ್ಬೋದು, ಬೆಳಗ್ಗೆನೆ ಒಂದು ಸೆಂಟ್ ಜಾನ್ಸ್ ಸರ್ಕಲ್ ಅಲ್ಲಿ ನಿಂತು ನಾನು ಈ ಬ್ಲಾಗ್ ನ ಶೂಟ್ ಮಾಡ್ತಾ ಇದ್ದೀನಿ. ಎಸ್, ಬೆಂಗಳೂರು ಸಿಟಿ ಅವರ ಸಾರಥ್ಯದಲ್ಲಿ ಇವತ್ತು ನಾನು ನಶೆಮುಕ್ತ ಅಭಿಯಾನವನ್ನ ಅಭಿಯಾನಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋರು ಕರ್ತವ್ಯ ಫೌಂಡೇಶನ್, ಬೆಂಗಳೂರು ಹುಡುಗರು, ರಾಜ ಲಾಂಛನ ಮತ್ತೆ ಜಯಸೂರ್ಯ ಅಭಿಮಾನಿಗಳ ಸಂಘ, ಇಷ್ಟು ಅಸೋಸಿಯೇಷನ್ ಸೇರಿ ಇವತ್ತು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ. ಮಾಡ್ತಾ ಇರೋದು ಒಂದು ರೀಸನ್ ಅಂತ ಹೇಳಿದ್ರೆ, ನೀವೆಲ್ಲ ಆಲ್ರೆಡಿ ಇತ್ತೀಚೆಗೆ ನ್ಯೂಸ್ ಚಾನಲ್ಸ್ ಅಲ್ಲಿ ಇಲ್ಲಿ ತುಂಬಾನೇ ನ್ಯೂಸ್ ನೋಡಿರ್ಬೋದು. ನಮ್ಮ ಯುವ ಜನತೆ ಡ್ರಗ್ಸ್ಗೆ ತುಂಬಾ ಅಡಿಕ್ಟ್ ಆಗ್ತಾ ಇದಾರೆ ಅನ್ನೋದು ತುಂಬಾ ಒಂದು ಭೀಕರವಾದಂತ ಒಂದು ಕಾಯಿಲೆ ಅಂತಾನೆ ಹೇಳ್ಬೋದು. ವೈರಸ್ ತರಾನು ಇದು ತುಂಬಾ ಸ್ಪ್ರೆಡ್ ಆಗ್ತಾ ಇದೆ. ತುಂಬಾನೇ ಇದ್ರ ಬಗ್ಗೆ ವಿಷಯಗಳನ್ನ ನಾವು ತಿಳ್ಕೊಳ್ಳೋದಿದೆ. ಈ ಅಭಿಯಾನದ ಮುಖಾಂತರ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ನ ಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವು ಮಾಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಬೆಳವಣಿಗೆ. ನಾನು ಈ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದೀನಿ. ಬೆಳಗ್ಗೆನೆ 6:15 ಇಲ್ಲಿ ಬಂದಿದ್ದೆ. ಸೊ ಇದು ಅಭಿಯಾನ ಸ್ಟಾರ್ಟ್ ಆಗ್ತಾ ಇರೋದು ಬೆಳಿಗ್ಗೆ 7:30ಇಂದ. ಸೊ ತುಂಬಾ ಜನ ಬರೋದಿದೆ. ಕ್ಯಾಂಪೇನ್ ಎಲ್ಲ ಹೇಗೆಲ್ಲ ಇರುತ್ತೆ, ಮತ್ತೆ ಈ ಕ್ಯಾಂಪೇನ್ ಅಲ್ಲಿ ಏನೆಲ್ಲ ಬೆಳವಣಿಗೆಗಳು, ಏನ್ ಮೆಸೇಜಸ್ ಎಲ್ಲ ಈ ಕ್ಯಾಂಪೇನ್ ಇಂದ ನಾವು ಕೊಡ್ತೀವಿ ಅನ್ನೋದ್ರ ಈ ಬ್ಲಾಗ್ ಅಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ನೋಡಿ, 6 ಫೀಟ್ ಮನುಷ್ಯ, ನನ್ನ ಫ್ರೆಂಡ್ ಮನೋಜ್. ಏನಿಲ್ಲ ಅಂದ್ರೂ ಒಂದು 10 ವರ್ಷದಿಂದ ಫ್ರೆಂಡೇ. ಬೆಂಗಳೂರಲ್ಲಿ ಇದ್ರು ಸಿಗಕ್ ಆಗ್ತಿರ್ಲಿಲ್ಲ. ಯಾವಾಗ ಮಗ ಲಾಸ್ಟ್ ಸಿಕ್ಕಿದ್ದು 2016. ಅವ್ನು ನೆನ್ಪಿಟ್ಕೊಂಡಿದ್ದ, ನನಗೆ ನೆನಪೇ ಇಲ್ಲ. ಸೊ 2016 ಸಿಕ್ಕಿದ್ದು, 2026 10 years ಆಗೋಯ್ತು. ಸೊ ನಾನು ಅವನ ಬಗ್ಗೆ ತುಂಬಾನೇ ಪ್ರೌಡ್ ಫೀಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಇವನ್ ಇನಿಷಿಯೇಟಿವ್ ಏನೆಲ್ಲ ತಗೊಂಡಿದ್ದಾನೆ ಇವನ್ ಲೈಫಲ್ಲಿ. ಈ ಕರ್ತವ್ಯ ಫೌಂಡೇಶನ್, ಬೆಂಗಳೂರು ಹುಡುಗರು, ತುಂಬಾನೇ ಇವನು ಲೈಫ್ನ ಬ್ಯುಸಿ ಮಾಡ್ಕೊಂಡಿದ್ದಾನೆ. ಮತ್ತೆ ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋದಾಗ್ಲಿ, ಮತ್ತೆ ಸಮಾಜಕ್ಕೆ ಒಳ್ಳೆ ಮಾದರಿ ಆಗುವಂತ ಮನುಷ್ಯ ಆಗ್ಲಿ, ತುಂಬಾ ಸಮಾಜಮುಖಿ ಕೆಲಸಗಳು ಮಾಡ್ತಾ ಇದ್ದಾನೆ. ತುಂಬಾ ಹೆಮ್ಮೆ ಇದೆ. ನಾನು ಇವನನ್ನ ಬೇರೆ ನನಗ್ ಶೇರ್ ಮಾಡಿರೋ ಒಂದು ರೀಲ್ಸ್ ಅಲ್ಲಿ ನೋಡಿದ್ದೆ ನಾನು. ಅದು ನೇಲ್ ಫ್ರೀ ಟ್ರೀ ಅಂತ ಹೇಳಿ ಒಂದು ಮಾಡಿದ್ರು. ಅದು ತುಂಬಾನೇ ವೈರಲ್ ಆಗೋಗಿತ್ತು. ನಾನು ಮನೋಜ್ನ ಕೇಳಲೇಬೇಕು, 10 ವರ್ಷದ ಅವನ್ ಜರ್ನಿನಲ್ಲಿ ಏನೇನೆಲ್ಲ ಮಾಡಿದಾನೆ, ಮತ್ತೆ ಏನೇನೆಲ್ಲ ಮಾಡ್ತಾ ಇದ್ದಾನೆ, ಏನೇನೆಲ್ಲ ಮಾಡ್ಬೇಕು ಅಂತ ಇದ್ದಾನೆ. ಸೊ ಮನೋಜ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಅವ್ನು ಹೇಳ್ದಂಗೆ 10 ವರ್ಷ ಆಯಿತು. 10 ವರ್ಷದ ಮುಂಚೆ ಸಿಕ್ಕಿದ್ದು, ಬಹುಶಃ ತುಂಬ ಲಾಂಗ್ ಗ್ಯಾಪ್ ಆಯಿತು ಅನಿಸುತ್ತೆ. ಸೊ ಆ ಗ್ಯಾಪಲ್ಲಿ ನಮ್ಮ ಕೆಲಸದ ಟೈಮಲ್ಲಿ ನಾವು ಹೊರಗಡೆ ಸಿಗೋಕ್ಕಾಗ್ದಿರೋ ಮೂಲ ಕಾರಣ ಏನು ಅಂತಂದರೆ ಈ ಸೋಷಿಯಲ್ ವರ್ಕ್. ಸೊ ಯಾವುದು ಸ್ಯಾಟರ್ಡೆ ಸಂಡೇ ಆಗ್ತಿದ್ದಾಗೇನೆ ನಾವು ಏನಿದ್ರು ವರ್ಕ್ ಮುಗಿಸ್ಕೊಂಡು ಶನಿವಾರ ಭಾನುವಾರ ಅಂತಂದರೆ ಬೀದಿಲಿ ಇರ್ತಾ ಇದ್ವಿ. ಮನೇಲಿ ಹೆಂಗಾಗ್ಬಿಡೋದು ಅಂದರೆ, ಮತ್ತೆ ಭಾನುವಾರ ಹೋಗಿಲ್ಲ ಅಂದರೆ ಯಾಕೆ ಹೋಗಿಲ್ಲ ಹೊರಗಡೆ ಅನ್ನೋರು, ಹೊರಗಡೆ ಯಾಕೆ ಹೋಗ್ತೀವಿ ಅನ್ನೋರು, ಇದು ಆಮೇಲೆ ಯಾಕೆ ಹೋಗಿಲ್ಲ ಅಂತ ಕೇಳೋರು. ಸೊ ಆ ಲೆವೆಲ್ಗೆ ನಮ್ಮ ಸೋಷಿಯಲ್ ವರ್ಕು, ಆ ಟೀಮ್ ಅನ್ನೋದು ಬಿಲ್ಡ್ ಆಯ್ತು. ಸೊ ಎಲ್ಲ ನಾವು ಏನು ಮಾಡಿದ್ದೀವಿ ಅಷ್ಟು ಕೆಲಸಕ್ಕೂ ಟೀಮ್ ಸಹಕಾರ. ಸೊ ಇವಾಗ ನೀವು ಏನು ಕ್ಯಾಮ್ರಾ ರೆಕಾರ್ಡ್ ಮಾಡ್ತಾ ಇದ್ದಾನೆ ಅವನು ಕೂಡ. ಸೊ ನಾವು ಏನು ಈ ಟೀಮ್ ಕಟ್ಟಿದ್ವಿ, ಬೆಂಗಳೂರು ಹುಡುಗರು ಆಗಿರ್ಬೋದು, ಕರ್ತವ್ಯ ಫೌಂಡೇಶನ್ ಆಗಿರ್ಬೋದು, ಅದನ್ನು ಮತ್ತೆ ವಾಲಂಟಿಯರ್ ಆಗಿ ಶಿಕ್ಷಣ ಅನ್ನೋ ತಂಡದಲ್ಲಿ ಮಾಡ್ತಾ ಇದೀವಿ. ಸೊ ಶಿಕ್ಷಣದಲ್ಲಿ ಏನಿದೆ ಅಂದ್ರೆ, ಶನಿವಾರದೊತ್ತು ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಫ್ರೀ ಕಂಪ್ಯೂಟರ್ ಎಜುಕೇಶನ್ ಹೇಳ್ಕೊಡ್ತೀವಿ. ಸ್ಯಾಟರ್ಡೆ ಸಂಡೇ ಅನ್ನೋದು ಅಷ್ಟು ಬ್ಯುಸಿ ಇಟ್ಬಿಡ್ತು. ಸೊ ಆ ಬ್ಯುಸಿ ಇಟ್ಟಿರೋದ್ರಿಂದ ಮೂಲ ಕಾರಣನೇ ನಾವು ಇವತ್ತು ಈ ಸಕ್ಸಸ್ಫುಲ್ ಆಗಿ ಈ ಟೀಮ್ಗಳನ್ನ ರನ್ ಮಾಡೋದಾಗ್ಲಿ, ಅಥವಾ ಸಮಾಜಕ್ಕೆ ಏನೋ ಒಂದು ನಮ್ಮ ಕೈಯಲ್ಲಿ ಆಗಿದ್ದನ್ನ ಕೊಡೋದಕ್ಕಾಗ್ಲಿ ಸಾಧ್ಯವಾಗ್ತಿರೋದು. ನಿಂದು ಚಾನೆಲ್ ಹೆಸರಪ್ಪ. ನಾನು ಇನ್ನೊಂದು ವಿಷಯ ಹೇಳೋದ್ ಮರ್ತೆ, ಮನೋಜ್ ಅವ್ರದ್ದು ಶಿವಾರ್ಪಣೆ ಅಂತಲ್ಲ, ಶಿವಾರ್ಪಣೆ ಅಂತ ಹೇಳಿ ಯಾವ್ದು ಇನ್ಸ್ಟಾಗ್ರಾಮ್ ಅಲ್ಲಿ ಚಾನಲ್ ಇದೆ. ಚಾನಲ್ ಹೆಸರು ಹಂಗಿದೆಯಾ? ಐಡಿ ಇದೆ, ಶಿವಾರ್ಪಣೆ ಅಂತ ಐಡಿ ಇದೆ. ಶಿವನ್ ಬಗ್ಗೆ ಪೂರ್ತಿ ಇವನು ವಿವರವಾಗಿ ಧ್ಯಾನವಾಗಿ ಹೇಳ್ತಾನೆ. ಅದನ್ನ ಕೇಳಬೇಕು ಅಂದ್ರೆ ಒಂಥರ ಧ್ಯಾನ ಕುತ್ಕೊಂಡಂಗ ಆಗುತ್ತೆ. ಎಸ್, ಈಗ ಕ್ಯಾಂಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊತಾ ಇದ್ದಾರೆ. ಮತ್ತೆ ಎಲ್ಲ ಅಸೋಸಿಯೇಷನ್ ಅವರು ಒಂದ್ ಕಡೆ ಗ್ಯಾದರ್ ಆಗಿ ಕ್ಯಾಂಪೇನ್ನ ಸ್ಟಾರ್ಟ್ ಮಾಡ್ತಾರೆ. ಇದೆಲ್ಲ ಹೇಗಾಗತ್ತೆ, ಇನ್ನೆಲ್ಲ ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಆಲ್ರೆಡಿ ಇವರೆಲ್ಲ ಇಲ್ಲಿ ಗ್ಯಾದರ್ ಆಗಿದ್ದಾರೆ, ಅಸೋಸಿಯೇಷನ್ ಅವರು. ಹಾಗೆ ಒಂದಿಷ್ಟು ಕ್ಯಾಂಪೇನ್ಗೆ ಈ ಥರ ಬೋರ್ಡ್ಸ್ಗಳೆಲ್ಲ ಇಟ್ಕೊಂಡಿದ್ದಾರೆ. ನೋಡಿ, ಇಲ್ಲೊಂದು ಬೋರ್ಡ್ ಇದೆ.
ಮಾದಕ ವಸ್ತು ಸಹವಾಸ ಜೀವನ ಪೂರ್ತಿ ಸೆರೆವಾಸ. ನಿಜವಾಗ್ಲೂ ಇದೊಂದು ಒಳ್ಳೆ ಮೆಸೇಜ್ ಇದು. ಎಲ್ಲ ಅಸೋಸಿಯೇಷನ್ ಅವರು ಕ್ಯಾಂಪೇನ್ ಮಾಡೋದಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಾಯ್ತು ನೋಡಿ. ಸೆಲ್ಲಿಂಗ್ ಆಫ್ ಎ ಕೊಕೇನ್ ಇಸ್ ಕ್ರೈಮ್, ಯೂಸಿಂಗ್ ಇಟ್ಸ್ ಬಿಗ್ಗೆಸ್ಟ್ ಕ್ರೈಮ್. ಚೆನ್ನಾಗಿದೆ. ನಶೆಗೆ ದಾಸನಾಗಿ ನಿನ್ನವರಿಗೆ ವಿಲನ್ ಆಗ್ಬೇಡ ಬ್ರೋ. ಕರೆಕ್ಟ್, ಚೆನ್ನಾಗಿದೆ ಮೇಡಮ್. ಆ ಬೋರ್ಡ್ ತೋರಿಸಿ. ಹಾ ಸೇದಿದರೆ ಗಾಂಜಾ ಬೀಳ್ತವೆ ಮಾಂಜಾ. ವಾವ್. ಇಲ್ಲಿದೆ ಲೀವ್ ವಿತ್ ಅ ಹೋಪ್ ನಾಟ್ ವಿತ್ ಅ ಡೋಪ್. ಕರೆಕ್ಟ್. ಓಕೆ, ಅದಾಯ್ತು. ಇದ್ ನೋಡ್ರಿ, ಸಖತ್ತಾಗಿದೆ. ಡ್ರಗ್ ಇಸ್ ಫಾರ್ ಎನಿ ಪ್ರಾಬ್ಲಮ್. ಮಾದಕ ವ್ಯಸನ ಬಿಡೋಣ, ಸುಂದರ ಬದುಕು ಕಟ್ಟೋಣ. ಎಸ್, NDPS Act says provision selling, possession and consumption of narcotic drugs penalty of 20 years imprisonment. Yes, ನೋಡಿ, ಎಲ್ರೂ ಕ್ಯಾಂಪೇನ್ ಮಾಡೋದಕ್ಕೆ ಅಂತ ಎಲ್ಲ ಅವ್ರದ್ದು ಒಂದು ಮೆಸೇಜ್ ಕೊಡೋದಕ್ಕೆ ಎಲ್ಲರ ಬೋರ್ಡ್ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಪ್ಲಾನ್ ಬಂದು ಈ ಸಿಗ್ನಲಲ್ಲಿ, ಈ ಸೈಂಟ್ ಜಾನ್ ಸಿಗ್ನಲ್ಲು ಈ ಕಡೆ ಒಂದು ಕಡೆ ಇದೆ, ಅಲ್ಲೊಂದು ಕಡೆ ಸಿಗ್ನಲ್ ಇದೆ, ಇಲ್ಲೂ ಇದೆ. ಸೊ ಇವರೆಲ್ಲ ಈಗ ಇಲ್ಲಿ ನಿಲ್ತಾರೆ. ಸೊ ಇದೇ ಮೆಸೇಜ್ನ ಪಬ್ಲಿಕ್ಗೆ ಪಾಸ್ ಮಾಡೋದೇ ಈ ಕ್ಯಾಂಪೇನ್ ಆಗಿದೆ. ಎಸ್, ಯಾರೆಲ್ಲ ಪಬ್ಲಿಕ್ ಅವರು ಬಂದು ಇದ್ರ ಬಗ್ಗೆ ಏನು ಕೇಳಿದ್ರು ಈ ಅಸೋಸಿಯೇಷನ್ಸ್ ಅಲ್ಲಿ ಇರೋರು ಎಲ್ಲರೂ ಇನ್ಫಾರ್ಮೇಶನ್ನ ಕೊಡ್ತಾರೆ. ಮತ್ತು ಯುವಕರಲ್ಲಿ ಜಾಗೃತಿ ಮೂಡಿಸೋದೇ ಈ ಕ್ಯಾಂಪೇನ್ ಆಗಿದೆ. ಬನ್ನಿ, ಈ ಕ್ಯಾಂಪೇನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಕ್ಯೂರಿಯಾಸಿಟಿ ನನಗೂ ಇದೆ, ಯಾಕಂದರೆ ವೆರಿ ಫಸ್ಟ್ ಟೈಮ್ ನಾನು ಈ ಥರ ಕ್ಯಾಂಪೇನಲ್ಲಿ ಕೈ ಜೋಡಿಸ್ತಾ ಇರೋದು. ನನಗೊಂದು ಎಕ್ಸೈಟ್ಮೆಂಟ್ ಇದೆ ಹೇಗೆಲ್ಲ ಇರುತ್ತೆ ಅಂತ. ಬನ್ನಿ ನೀವು ನೋಡಿ ಅಂತೆ. ಇಲ್ಲಿ ನಮ್ಮ ಶಾರದಾ ಮೇಡಮ್ ಅವ್ರಿಗೆ ಮಾತಾಡಿಸ್ತಿದ್ದೀನಿ. ಮೇಡಮ್, ಬೋರ್ಡು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ, ಸೇದಿದ್ದಾರೆ ಗಾಂಜಾ ಬೀಳ್ತವೆ ಮಾಂಜಾ. ಸೊ ಇದು ಏನು ಹೇಳ್ತೀರಾ ಈ ವಿಷಯದ ಬಗ್ಗೆ? ಇದು ನಿಮಗೆ ಇದು ಅರ್ಥ ಆಗಿರ್ಬೋದು. ಮಾಂಜಾ ಅಂದರೆ ಏನು? ಒದೆ ಬೆಳೆ ಏನಕ್ಕೆ ಬೀಳುತ್ತೆ? ಒಂದು ಕೆಟ್ಟ ಕೆಲಸ ಮಾಡ್ತಿದ್ದಾರೆ ಅಂದರೆ ಆ ಒಂದಕ್ಕೋಸ್ಕರನೇ ಇದನ್ನು ಮಾಂಜಾ ಅಂತ ಇಟ್ಟಿರೋದು. ಅದು ಯಾರು ಇಟ್ಟಿರೋದು? ಜನನೇ ಇಟ್ಟಿರೋದು. ಇದು ಏನಕ್ಕೆ ನಾವು ಮಾಂಜಾ ಅಂತ ಹೇಳ್ತೀವಿ ಅಂದರೆ, ಪಬ್ಲಿಕ್ಕಲ್ಲಿ ಎಷ್ಟೊಂದು ನ್ಯೂಸೆನ್ಸ್ ಆಗುತ್ತೆ. ಕೆಲವ್ರಿಗೆ ಬುದ್ಧಿ ಮಾತಲ್ಲಿ ಹೇಳ್ತೀವಿ, ಕೆಲವ್ರನ್ನ ಪ್ರೀತಿಯಿಂದ ಹೇಳ್ತೀವಿ, ಕೆಲವ್ರು ಹೇಳಿದ ಮಾತು ಕೇಳ್ದಿರೋರಿಗೆ ಮಾಂಜಾ ಅಂತೀವಿ. ಈ ಡ್ರಗ್ಸ್ ಅನ್ನೋದು ಏನೇ ಕೊಟ್ಟರು ಸರಿ ಮಾಡೋಕ್ಕಾಗೋದಿಲ್ಲ. ಒಬ್ಬ ಮನುಷ್ಯ ಒಳ್ಳೆ ಕೆಲಸ ಮಾಡ್ತಾನೆ ಅಂದರೆ ಎಷ್ಟೊಂದಿದೆ ಮಾಡೋದಕ್ಕೆ. ಕೆಟ್ಟ ಕೆಲಸ ಬೇಗ ಕನೆಕ್ಟ್ ಆಗುತ್ತೆ. ರಾಜೇಶ್ ಸರ್ ಅವರು ಈಗ ಅಭಿಯಾನ ಕೈ ಜೋಡಿಸ್ತಾ ಇದ್ದಾರೆ. ಈ ಕಡೆ ಅಖಿಲ ಕರ್ನಾಟಕ ಜಯಸೂರ್ಯ ಎ ಆಜಾದ್ ಫ್ಯಾನ್ಸ್ ಅಸೋಸಿಯೇಷನ್ ಅವರು ಈ ಕಡೆ ಕ್ಯಾಂಪೇನ್ ರೆಡಿ ಆಗ್ತಾ ಇದ್ದಾರೆ. ಈ ಕಡೆ ನಮ್ಮ ACP ಸರ್ ಬಂದಿದ್ದಾರೆ, ಬೆಂಗಳೂರು ಹುಡುಗರ ಜೊತೆಗೆ ಕ್ಯಾಂಪೇನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ACP ಸರ್ ಕ್ಯಾಂಪೇನ್ ಎಲ್ಲ ಹೇಗೆಲ್ಲ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಯುವಶಕ್ತಿ ಎಲ್ಲ ಯುವಕರು ನನ್ನ ಹೊರತುಪಡಿಸಿ ಎಲ್ಲ ಸೇರುವಂತ ಉದ್ದೇಶ. ನಮ್ಮ ವಿನೋದ್ ಅವರು ಹೇಳಿದ್ರು, ಇಲ್ಲ ಇವತ್ತಿನ ದಿವಸ ನಾವು ಈ ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆ ಇರೋದ್ರಿಂದ ನೀವು ಸಹ ನಾರ್ಕೋಟಿಕ್ಸ್ ವಿರುದ್ಧವಾಗಿ ಆಂಟಿ ನಾರ್ಕೋಟಿಕ್ಸ್ ವಿಂಗಲ್ಲಿ ನಿಮ್ದಾದಂಥ ಕಾರ್ಯಕ್ರಮ ರೂಪಿಸ್ಕೊಂಡು ಹೋರಾಡ್ತಾ ಇದ್ದೀರಾ. ನಾವು ಯುವಕರಲ್ಲಿ ಒಂದು ಜಾಗೃತಿ ಮೂಡಿಸೋಣ ಅನ್ನೋ ಉದ್ದೇಶಕ್ಕೆ. ಸೊ ಹಾಗಾಗಿ ಇವತ್ತಿನ ದಿವಸ ರಾಜಲಾಂಛನ ಸಂಸ್ಥೆ ಹಾಗೂ ಜಯಸೂರ್ಯ ಫ್ಯಾನ್ ಅಸೋಸಿಯೇಷನ್ ಇವೆರಡರ ಒಟ್ಟಿಗೆ ವಿನೋದ್ ಕರ್ತವ್ಯ ಅವರ ತಂಡ ಏನಿದೆ, ಕರ್ತವ್ಯ ತಂಡ ಹಾಗೂ ಬೆಂಗಳೂರು ಹುಡುಗರ ತಂಡ, ಇವರಿಷ್ಟು ಜನ ಸೇರಿ 4 ತಂಡಗಳಿಂದ ಎಲ್ಲರೂ ಸೇರಿದ್ದಾರೆ. ಇನ್ನೂ ಸಾಕಷ್ಟು ಜನ ಬರೋರಿದ್ದಾರೆ. ಉದ್ದೇಶ ಇಷ್ಟೇ, ಯುವಕರಿಗೆ ಒಂದು ಅರಿವನ್ನು ಮೂಡಿಸುವಂಥದ್ದು.
ಇದು ಬರೀ ಕೇವಲ ಮಾಡಬೇಡಿ ಅಂತಲ್ಲ, ಅಕಸ್ಮಾತ್ ಯಾರಾದರೂ ಮಾಡ್ತಾ ಇದ್ರೆ ಮತ್ತೊಂದು ಮಾಡ್ತಾ ಇದ್ರೆ ದಯವಿಟ್ಟು ಅದರಿಂದ ಆಚೆ ಬನ್ನಿ. ನಿಮ್ಮ ಜೊತೆಗೆ ಸಹಕಾರ ಕೊಡಲಿಕ್ಕೆ ನಾವಿದ್ದೀವಿ. ನೀವೊಂದು ಕನ್ಸ್ಯೂಮರ್ ಆಗಿದ್ರೆ, ನೀವೊಂದು ಅದ್ರದ್ದು ವಿಕ್ಟಿಮ್ ಆಗಿದ್ರೆ ಹೊರಗಡೆ ಬನ್ನಿ. ನಿಮ್ಗೊಂದು ಸಹಾಯ ಹಸ್ತವನ್ನು ಕೊಡೋದಕ್ಕೆ ಈ ವ್ಯವಸ್ಥೆ ಮತ್ತು ಈ ಸಮಾಜ ಸಿದ್ಧವಿದೆ. ಅದರಿಂದ ಆದಷ್ಟು ದೂರ ಇರಿ ಅಂತ. ಇಲ್ಲೆಲ್ಲ ಸಾಕಷ್ಟು ಕಾಲೇಜ್ ಮಕ್ಕಳು ಹೋಗ್ತಾರೆ. ಉದಾಹರಣೆಗೆ ಕ್ರೈಸ್ಟ್ ಕಾಲೇಜ್ ಇರ್ಬೋದು, ಕೋರ್ಮಂಗಲದಲ್ಲಿ ಇರ್ತಕ್ಕಂಥ ಕಾಲೇಜು, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು. ಸೊ ಎಲ್ಲ ಈ ಕಾಲೇಜು ಮಕ್ಕಳಲ್ಲಿ ಅರಿವು ಮೂಡಿಸೋದು ಅತಿ ಮುಖ್ಯ ಅಂತೇಳಿ ಈ ಜಂಕ್ಷನ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಎಲ್ಲರೂ ಇಲ್ಲಿ ವಿವಿಧ ಸಂಘಟನೆಗಳವರು ಇದ್ದಾರೆ. ಸೊ ಎಲ್ಲರ ಉದ್ದೇಶ ನಿಮ್ಗೆ ಅರ್ಥ ಆಗಿದೆ. ಸೊ ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ನಿಮ್ಗಳ ಜವಾಬ್ದಾರಿ ಏನು ಅಂತಂದರೆ ಅರಿವನ್ನು ಮೂಡಿಸುವಂಥದ್ದು. ಯಾಕೆಂದರೆ ಒಂದು ದೀಪ 10 ದೀಪವನ್ನು ಹಚ್ಬೋದು. ಇಲ್ಲಿರ್ತಕ್ಕಂಥವರೆಲ್ಲರೂ ಒಂದೊಂದು ದೀಪದ ಹಾಗೆ ಬಂದು ಸೊ ಅವರವರ ಸಾಮಾಜಿಕ ಮಾಧ್ಯಮಗಳಲ್ಲಿ ನಮ್ಮ ರಾಜಲಾಂಛನ ಅಧ್ಯಕ್ಷರು ಡಾಕ್ಟರ್ ವಿಜಯ್ ಅವರು ಬಂದಿದ್ದಾರೆ, ಮುಂದೆ ಬಂದಿದ್ದಾರೆ. ಸೊ ಅಲ್ಲಿ ಜಯಸೂರ್ಯ ಫ್ಯಾನ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶೇಖರ್ ಮತ್ತು ಶ್ರೀನಿವಾಸರವರು ಇದ್ದಾರೆ. ಸೊ ರಾಜಲಾಂಛನದ ಸೆಕ್ರೆಟರಿ ಖಾನ್ ಅವರು ಇದ್ದಾರೆ, ಕರ್ತವ್ಯ ಫೌಂಡೇಶನ್ ಅವರಿದ್ದಾರೆ, ಸಂತೋಷ್ ಅವರಿದ್ದಾರೆ. ಎಲ್ಲರೂ ಕಾಲೇಜು ಮಕ್ಕಳು ಆದಿಯಾಗಿ ಸಾಕಷ್ಟು ಜನ ಹೆಣ್ಮಕ್ಳು ಸಹ ಈ ಇದರಲ್ಲಿ ಭಾಗಿಯಾಗ್ಲಿಕ್ಕೆ ಬಂದಿದ್ದಾರೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ಕನ್ಸ್ಯೂಮರ್ಸಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ಸೊ ಎಲ್ಲರಲ್ಲೂ ಸಹ ಈ ಅರಿವು ಮೂಡಿಸಬೇಕು ಅನ್ನೋ ಒಂದು ಸದುದ್ದೇಶದಿಂದ ಸೊ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ಬೋಲೋ ಭಾರತ್ ಮಾತಾ ಕಿ ಜೈ. ಅಂತಾರಾಷ್ಟ್ರೀಯ ಯುವಕರ ದಿನಾಚರಣೆಯ ಶುಭಾಶಯಗಳು. ಸ್ನೇಹಿತರೆ, ನಮ್ಮ ದೇಶಕ್ಕೆ ಅಬ್ದುಲ್ ಕಲಾಂ ಅವರು ಮಾತು ಹೇಳಿದರು. ಏನು ಅಂತ ಹೇಳಿದ್ರೆ, ಅವರ್ ಇಂಡಿಯಾ ವಿಲ್ ಬಿ ಅ ಡೆವಲಪ್ಡ್ ನೇಷನ್ ಇನ್ 2020 ಅಂತ. ಬಟ್ ಅದು ಇವತ್ತು ಸಹ ನೆನೆಸ್ಕೊಂಡ್ರೆ ಅದು ಆಗ್ತಿಲ್ಲ. ಅದಕ್ಕೆ ಮುಖ್ಯವಾದ ಕಾರಣ ಈ ಒಂದು ಚಟಗಳ, ಈ ನಮ್ಮ ಯುವಕರು ಏನು ಚಟಗಳಿಗೆ ದಾಸರಾಗಿದ್ದಾರೆ, ಆ ಚಟಗಳ ದಾಸ ಆಗಿರೋದ್ರಿಂದ ಕಾರಣ ನಮ್ಮ ದೇಶ ಇವತ್ತು ಸಹ ಡೆವಲಪ್ಡ್ ನೇಷನ್ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ. ಇಡೀ ಪ್ರಪಂಚದಲ್ಲಿ ನೋಡೋದಾದ್ರೆ ನಮ್ಮ ದೇಶ ಯಂಗೆಸ್ಟ್ ದೇಶ. ನಮ್ಮ ದೇಶದ ಆವರೇಜ್ ಏಜ್ ಬಂದ್ಬಿಟ್ಟು ಸರಿಸುಮಾರು 28ರಿಂದ 32ವರೆಗೂ ಇದೆ. ಈ ಒಂದು ಯಂಗ್ಸ್ಟರ್ ಎಲ್ಲಿ ಅಡಿಕ್ಷನ್ಸ್ಗೆ ಆಗಿದ್ದಾರೆ ಅಂತ ಹೇಳಿದ್ರೆ, ಒಂದು ಈ ಮೊಬೈಲ್ ಅನ್ನೋ ಗೀಳು, ಐ ಮೀನ್ ಅನ್ವಾಂಟೆಡ್ ರೀಲ್ಸ್ ಇಂದ ಹಾಳಾಗ್ತಾ ಇದ್ದಾರೆ. ದೇಶ ಕಟ್ಟೋದಲ್ಲಿ ಸರಿ ಹೋಗ್ತಿಲ್ಲ. ಅದ್ರ ಜೊತೆಗೆ ಈ ಮಾದಕ ವ್ಯಸನಗಳ ಚಟ. ಆಸ್ ಪರ್ NCRB ಡೇಟಾಗಳು ಏನು ಹೇಳುತ್ತೆ ಅಂತ ಹೇಳಿದ್ರೆ, ಸರಿಸುಮಾರು 20 ವರ್ಷಗಳಿಂದ 25 ವರ್ಷಗಳ ಈ 5 ವರ್ಷಗಳಲ್ಲೇ ಅಧಿಕವಾದಂತಹ ಮಾದಕ ವ್ಯಸನಿಗಳು ಇರ್ತಕ್ಕಂಥದ್ದು. ಎಸ್ಪೆಷಲಿ ಈ ಕಾಲೇಜ್ ಸ್ಟೂಡೆಂಟ್ಸ್ ಈ ಸಮಯದಲ್ಲಿ ಈ ಒಂದು ಜನರೇಷನ್ಸ್ಗೆ ತುಂಬಾ ಈಸಿಯಾಗಿ ದುಡ್ಡು ಸಿಗ್ತಿದೆ. ಆ ದುಡ್ಡು ಈಸಿಯಾಗಿ ಸಿಗ್ತಿರೋ ಕಾರಣ ಈ ಮಾದಕ ವ್ಯಸನಗಳಿಗೆ ಬಲಿಯಾಗ್ತಿದ್ದಾರೆ. ಸೊ ದಯವಿಟ್ಟು ಯಂಗ್ಸ್ಟರ್ಸ್ಗಳಲ್ಲಿ ಮನವಿ ಏನು ಅಂತ ಹೇಳಿದ್ರೆ, ನಮ್ಮ APJ ಅಬ್ದುಲ್ ಕಲಾಂ ಅವರು ಹೇಳಿದಂತಹ ನಮ್ಮ ದೇಶವನ್ನು ಡೆವಲಪ್ಡ್ ನೇಷನ್ ಆಗಬೇಕು ಅಂತ ಹೇಳಿದ್ರೆ, ಅದಕ್ಕೆ ಮುಖ್ಯವಾಗಿ ನಮ್ಮ ದೇಶದ ಜೆನ್ ಝಿ, ಜೆನ್ ಆಲ್ಫಾ, ಜೆನ್ ಬೀಟಾ, ಜೆನ್ ಗಾಮಾ ಏನು ಹೇಳ್ತೀರಾ, ಇವರಿಂದ ಮಾತ್ರನೇ ಸಾಧ್ಯ. ನೀವೆಲ್ಲಾದರೂ ಈ ಚಟ ಬಿಟ್ಬಿಟ್ಟು ಒಂದು ಒಳ್ಳೆ ಚಟಗಳಿಗೆ ದಾಸರಾಗಿ, ಏನು ಒಳ್ಳೆ ಚಟಗಳು ಅಂತ ಹೇಳಿದ್ರೆ ದೇಶ ಕಟ್ಟೋ ಕೆಲಸ, ಸರ್ಕಾರಿ ಶಾಲೆಗಳಿಗೆ ಹೋಗಿ ಒಂದು ಒಳ್ಳೆ ಕೆಲಸಗಳು ಮಾಡಿ, ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಒಂದಷ್ಟು ಚಿಕ್ಕ ಸೇವೆಗಳು ಮಾಡಿ, ವಾರಕ್ಕೆ 1 ದಿನ 1 ಗಂಟೆ ಒಂದು ಸಮಾಜಕ್ಕಾಗಿ ಮುಡುಪಿಡಿ. ಆಗ ನನ್ನ ದೇಶ ಡೆವಲಪ್ಡ್ ನೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್. ಅದಾದ್ಮೇಲೆ ಇಲ್ಲಿ ಸಿಗ್ನೇಚರ್ ಕಾರ್ಯಕ್ರಮ ಇರುತ್ತೆ. So ಎಲ್ಲರೂ ನಮ್ಮ ಸಹಿ ಹಾಕೋದ್ರ ಮುಖಾಂತರ ಈ ಅಭಿಯಾನದಲ್ಲಿ ನಾವು ತೊಡಗ್ತಾ ಇದೀವಿ ಅಂತ ಮಾಡೋಣ. ಡಾಕ್ಟರ್ ನಮಸ್ಕಾರ. ಹ್ಯಾಪಿ ಯೂತ್ ಇಂಟರ್ನ್ಯಾಷನಲ್ ಡೇ. ಈ ದಿನ ನಾವು ಎಲ್ಲರಿಗೂ ಒಂದು ಅವೇರ್ನೆಸ್ ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟೆಡ್ ಆಗಿ ಅಬೌಟ್ ಡ್ರಗ್ಸ್, ಸೇ ನೋ ಟು ಡ್ರಗ್ಸ್ ಅಂತ ಹೇಳ್ಬಿಟ್ಟು. ಸೊ ಈಗ ಪ್ರೆಸೆಂಟ್ ಜನ್ರೇಷನ್ ಒಳಗಡೆ ಅತಿ ಹೆಚ್ಚು ನೋಡೋಕೆ ಸಿಗೋದು ಅಂತಂದರೆ, ಸಾಮಾನ್ಯವಾಗಿ ಡ್ರಗ್ ಅಡಿಕ್ಷನ್ ಅಂದರೆ ಸಿವಿಯಾರಿಟಿಯಿಂದ ಮೈಲ್ಡಿಂದ ಸಿವಿಯಾರಿಟಿ ತನಕನೂ ಇದೆ. ಸುಮಾರು ಜನ ಇಟ್ ಸ್ಟಾರ್ಟ್ಸ್ ವಿತ್ ಆ್ಯನ್ ಐಡಿಯಾ ಆಫ್ ಫೋಕಸ್ ಹೆಲ್ಪ್ ಮಾಡುತ್ತೆ ಅನ್ನೋ ಉದ್ದೇಶದಲ್ಲಿ ಸ್ಟೂಡೆಂಟ್ಸಿಂದ ಸ್ಟಾರ್ಟ್ ಆಗೋದು, ಪ್ಲೆಷರ್ಗೋಸ್ಕರ ತಗೊಳ್ಳೋದು, ಹಾಗೂ ಡಿಪ್ರೆಷನ್ಗೋಸ್ಕರ ತಗೊಳ್ಳೋದು, ಈ ಥರ ಮೆನಿ ರೀಸನ್ಸ್ಗೋಸ್ಕರ ಸ್ಟಾರ್ಟ್ ಆಗಿದೆ. ಅಟ್ ದ ಪ್ರೆಸೆಂಟ್ ಜನ್ರೇಷನ್ ದಿಸ್ ಡ್ರಗ್ ಎಫೆಕ್ಟ್ ಯಾವ ಥರ ಇರುತ್ತೆ ಅಂದರೆ, ಸಮಾಜ ಬರೀ ಅವ್ರ ಆರೋಗ್ಯ ಅಷ್ಟೇ ಕೆಡಿಸೋದಿಲ್ಲ, ಇಡೀ ಸಮಾಜವನ್ನೇ ಕೆಡಿಸುತ್ತೆ. ಅದರಿಂದ ಅವೈಲೇಬಿಲಿಟಿ ಆಫ್ ಅವ್ರಿಗೆ ನೆಕ್ಸ್ಟು ಒಂದ್ಸಲಿ ಅಡಿಕ್ಷನ್ ಆದ ನಂತರ ಹಣದ ಕೊರತೆ ಬರ್ತದೆ, ಅಥವಾ ಅವೈಲೇಬಿಲಿಟಿ ಆಫ್ ಡ್ರಗ್ಸ್ ಇಲ್ಲ ಅಂತಂದ್ರೆ ಅವ್ರಿಗೆ ವಿಡ್ರಾವಲ್ ಬರ್ತದೆ, ಮತ್ತು ಯಾವುದೇ ಒಂದು ಕಂಟ್ರೋಲ್ ಇರೋದಿಲ್ಲ. ಈಗ ಡ್ರಗ್ಸ್ ತಗೊಳ್ಳೋವ್ರಿಗೆ ಸುತ್ತಮುತ್ತ ಏನೇ ಒಂದು ವಸ್ತು ಇದ್ರೆ ಅವರದ ಎಮೋಷನಲ್ ಕಂಟ್ರೋಲು ತಪ್ಪೋಗ್ತದೆ. ಆ ಎಮೋಷನಲ್ ಕಂಟ್ರೋಲ್ ತಪ್ಪೋಗಿದಾಗ ಕ್ರೈಮ್ ರೇಟ್ಸ್ ಆಲ್ಸೋ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಯುವಕರಿಗೆಲ್ಲ ನನ್ನ ಏನಂದರೆ, ಸೇ ನೋ ಟು ಡ್ರಗ್ಸ್. ಥ್ಯಾಂಕ್ ಯು. ನಮ್ಮ ದೇಶದಲ್ಲಿ ಇರುವಂತಹ ಕಾನೂನು ಏನಿದೆ, NDPS ಆ್ಯಕ್ಟ್, ಇದರಲ್ಲಿ ಸ್ಪೆಸಿಫಿಕ್ ಆಗಿ ಡ್ರಗ್ ಅಡಿಕ್ಷನ್ಗೆ ಅಥವಾ ಪೊಸೆಷನ್ ಆಫ್ ಡ್ರಗ್ಸಿಗೆ ಬೇಕಾಗಿರುವಂತಹ
ಕ್ರೈಮ್ ಮಾಡಿದ್ರೆ ಏನು ಪನಿಷ್ಮೆಂಟ್ ಇದೆ ಅದಿದೆ. ನಮ್ಮ ದೇಶದಲ್ಲಿರುವಂತಹ ಕಾನೂನು ಆದಷ್ಟು ಸದೃಢವಾಗಿದೆ, ಅದನ್ನ ಎಲ್ಲರೂ ಪಾಲಿಸೋಣ. ಅದನ್ನು ಪಾಲಿಸುತ್ತಾ ನಮ್ಮ ದೇಶದ ಕಾನ್ಸ್ಟಿಟ್ಯೂಷನ್ ಏನಿದೆ ಹಾಗೆ ಕಾನೂನು ಏನಿದೆ ಅದಕ್ಕೆ ರೆಸ್ಪೆಕ್ಟ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ. ಸರ್, ಇವಾಗ ಅಭಿಯಾನಕ್ಕೆ ಸಿಗ್ನೇಚರ್ ಮಾಡ್ತಾ ಇದ್ದಾರೆ. ನಾನು ಸಿಗ್ನೇಚರ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಈ ಅಭಿಯಾನಕ್ಕೆ ಎಷ್ಟೊಂದು ಜನ ಸೇರಿದ್ದಾರೆ. ನಮ್ಮ ACP ಸರ್ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಹೇಗೆಲ್ಲ ಕ್ಯಾಂಪೇನ್ ಮಾಡಬೇಕು ಅಂತ. ಮೂರ್ ಜನ ಲೈನ್ ಮಾಡಿ, ಮೂರ್ ಜನ ಮಾತ್ರ. ಮಾದಕ ವ್ಯಸನ ಬಿಡೋಣ, ಸುಂದರ ಬದುಕನ್ನ ಕಟ್ಟೋಣ. ಮಾದಕ ವ್ಯಸನ ಬಿಡೋಣ, ಸುಂದರ ಬದುಕು ಕಟ್ಟೋಣ. ಮಾದಕ ವ್ಯಸನ ಬಿಡೋಣ, ಸುಂದರ ಬದುಕು ಕಟ್ಟೋಣ. ಮಾದಕ ವ್ಯಸನ ಬಿಡೋಣ, ಸುಂದರ ಬದುಕು ಕಟ್ಟೋಣ. ಕ್ಯಾಂಪೇನ್ಗೆ ಒಂದಷ್ಟು ಜನ ಅಲ್ಲೇ ನಿಂತ್ಕೊಂಡಿದ್ದಾರೆ. ಚೆನ್ನಾಗಿ ಗಿಳಿ ಬಂದಿದ್ದಾರೆ. ಎಲ್ಲ ಥಮ್ಸ್ ಅಪ್ ಮಾಡಿದ್ದಾರೆ. ಎಲ್ಲ ಜನ ನೋಡ್ತಾ ಇದ್ದಾರೆ. ಸ್ಕೂಲ್ ಮಕ್ಕಳೆಲ್ಲ ಹಾಯ್ ಮಾಡ್ತಾ ಇದ್ದಾರೆ ಇಲ್ಲಿ. ಸ್ಕೂಲ್ ಮಕ್ಕಳು ತುಂಬಾನೇ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬೇಡ ಬ್ರೋ ಅಂತ. ಬನ್ನಿ, ಇಲ್ಲಿ ಇಲ್ಲೊಂದು ಕಡೆ ಇನ್ನೂ ಇದ್ದಾರೆ. ಇಲ್ಲಿ ಒಂದು ಕಡೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಹುಡುಗರು. ಬನ್ನಿ. ನೀವಿದು ಕ್ಯಾಂಪೇನ್ ನೋಡ್ತಾ ಇದ್ರಲ್ಲ, ಸೊ ಏನ್ ಅನ್ಸುತ್ತೆ ನಿಮ್ಗೆ? ಸರ್, ಇದು ಒಳ್ಳೇದು ಸರ್. ಅಂದ್ರೆ ಸೊ ಒಂದು ಜನಗಳಿಗೆ ಸಂದೇಶ ಕೊಡೋದು ಒಳ್ಳೇದು. ನೀವ್ ಯಾವತ್ತಾದ್ರೂ ಈ ತರ ಐಡೆಂಟಿಫಿಕೇಶನ್ ನೋಡಿದೀರಾ? ಹಾ ಸರ್, ನೋಡಿದ್ದೀನಿ. ಲಾಸ್ಟ್ ಇಯರ್ ನೋಡಿದ್ದೀನಿ. ಅದು ಬಿಟ್ಟರೆ ಈಗಲೇ ನೋಡ್ತಾ ಇರೋದು. ಅದಕ್ಕೆ ಬೇಡ ಬ್ರೋ ಅಂತ ಹೇಳಿ ಅವ್ರಿಗೆ. ಓಕೆನಾ? ಬೇಡ ಬ್ರೋ. ಓಕೆ, ಥ್ಯಾಂಕ್ ಯು. ಏನ್ ಅನ್ಸುತ್ತೆ ಕ್ಯಾಂಪೇನ್ ಮಾಡ್ತಾ ಇರೋದು? ಸರ್, ಡ್ರಗ್ಸ್ ನ ಸೇಲ್ ಮಾಡಬಾರ್ದು. ಲೈಫ್ ಕರೆಕ್ಟ್. and we have to be cautious while drug sell ಮಾಡಿದ್ರೆ we have to inform to the certain police or something, and we need to cover this things. ಇದು ಮಾಡಿದವ್ರದ್ದು ಒಳ್ಳೇದು ಮಾಡ್ತಾ ಇರೋದು. ಇದು ಯಂಗ್ಸರ್ಗೆ ತುಂಬಾ ಒಳ್ಳೇದು ಅವ್ರಿಗೆ. ಯಾಕಂದ್ರೆ ಬರೋ ಜನರೇಷನ್ ಒಳ್ಳೆ ಆಗ್ಲಿ ಅಂತ ಒಂಥರ ಚೆನ್ನಾಗಿ ಕೆಲಸ ಮಾಡ್ತಾ ಇರೋದು. ಇದು ಒಳ್ಳೆ ಯುವಕರ್ಕ ಒಳ್ಳೆ ಬುದ್ಧಿ ಬರ್ಬೇಕು. ಈ ತರ ಮಾಡಿದ್ರೆ ಜನಗಳಿಗೆ ಸ್ವಲ್ಪ ಬುದ್ಧಿ ಬರ್ತೈತೆ. ಏನು ಹೇಳಿಲ್ಲ ಕೇಳಿಲ್ಲ ಅಂದ್ರೆ ಅವ್ರ ಪಾಟ್ಗೆ ಅವ್ರು ಇರ್ತಾರೆ. ತಾಯಿ ತಂದೆ ಒಳ್ಳೆ ಬುದ್ಧಿ ಕಲಿಸ್ಬೇಕು, ಮಕ್ಕಳಿಗೆ ಚೆನ್ನಾಗಿ ಎಜುಕೇಶನ್ ಮಾಡಬೇಕು. ಅಭಿಯಾನ ಮಾಡ್ತಾ ಇದೀರಾ, ಎಲ್ಲರೂ ತಿಳಿಸ್ಕೊಟ್ರೆ ಒಳ್ಳೇದು. ಎಲ್ಲರಿಗೂ ಗೊತ್ತಾಗ್ಬೇಕು. ಎಷ್ಟು ಜನ ಅದರಿಂದ ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರೊಫೆಷನಲ್ಸ್ ಆಗಿರ್ಬೋದು, ಎಷ್ಟೊಂದು ಜನ ಅವ್ರ ಲೈಫ್ನೇ ಹಾಳು ಮಾಡ್ಕೊತಾ ಇದ್ದಾರೆ. ಒಳ್ಳೆ ಅವೇರ್ನೆಸ್ ತುಂಬಾ ಚೆನ್ನಾಗಿದೆ. ಆದಷ್ಟು ಎಲ್ಲರಿಗೂ ರೀಚ್ ಆಗೋ ತರ ಶೇರ್ ಮಾಡೋಣ. ಸೊ ಈ ಕಾರ್ಯಕ್ರಮ ಮೊದಲು ಆರಂಭ ಕಿಚ್ಚು ಹಚ್ಚಿದ್ ವಿನೋದ್ ಅವರಾಗಿರೋದ್ರಿಂದ ವಿನೋದ್ ಅವರಿಗೆ ಒಂದು ಅಂದ್ರೆ ತಂಡದ ಪರವಾಗಿ ಯಾರು ಒಬ್ಬ ವ್ಯಕ್ತಿ ಒಂದ್ ಸ್ಮಾಲ್ ಡಿಸ್ಕಷನ್ ಆಯ್ತು. ಅವಾಗ ನಮ್ಮ ಮೇಡಮ್ ಅವರು ಕ್ಯಾಲೆಂಡರ್ ಇವೆಂಟ್ಸ್ ಹಾಕಿದ್ರು ಆಗಸ್ಟ್ ಅಲ್ಲಿ ಏನೇನಿದೆ ಅಂತ. ಅವಾಗ ಓಕೆ ದೆನ್ ವಿ ಥಾಟ್ ಓಕೆ ಅದು 17ನೇ ತಾರೀಕು ಯೂತ್ ಡೇ ಇದೆ. ಆಯ್ತು, ಅಕ್ಟೋಬರ್ ವರೆಗೂ ಮತ್ತೆ ನಂಗೆ ಏನು ಕರಿಬೇಡಿ, 2 months. ಸೊ ಹಾಗಾಗಿ ಈಗ ವಿನೋದ್ ಅವ್ರಿಗೆ ತಂಡದ ಪರವಾಗಿ ಬನ್ನಿ. ಪ್ರೆಸಿಡೆಂಟ್ ಸಂತೋಷ್ ಅವರು
ಅಧ್ಯಕ್ಷರಾದಂಥ ಸಂತೋಷ್ ಅವರಿಗೆ. ಸೊ ಹಾಗೆ ರಾಜಲಾಂಛನ ಸಂಸ್ಥೆ ಅಧ್ಯಕ್ಷರು ಡಾಕ್ಟರ್ ವಿಜಯ್ ರವರು ಇಲ್ಲಿಲ್ಲ, ಅವರ ಪರವಾಗಿ ಈ ಸ್ಥಳದಲ್ಲಿ ಖಾನ್ ರವರಿದ್ದಾರೆ, ಕಾರ್ಯದರ್ಶಿಗಳು ರಾಜಲಾಂಛನ ಸಂಸ್ಥೆ. ಇಲ್ಲಿ ಖಜಾಂಚಿ ಮುನಿಯಪ್ಪರವರು, ಉಪಾಧ್ಯಕ್ಷರು ಹರೀಶ್ ಅವರು, ಕಾರ್ಯದರ್ಶಿಗಳಾದಂಥ ಉಮಾಪತಿ ಅವರು ಎಲ್ಲರೂ ಇದ್ದಾರೆ. ಸೊ ತಂಡದ ಪರವಾಗಿ ಅಧ್ಯಕ್ಷರಿಗೆ ಜೋರು ಚಪ್ಪಾಳೆಂದಿಗೆ. ಯಶಸ್ವಿ ಮಾಡಿರೋದ್ರಿಂದ ಆ ಟೀಮ್ ಪರವಾಗಿ ಅನುಷ್ ಅವರು ಇದನ್ನ ಸ್ವೀಕರಿಸ್ತಾ ಇದ್ದಾರೆ. ಸೊ ಎಲ್ಲರೂ ಒಂದು ಜೋರು ಚಪ್ಪಾಳೆಂದಿಗೆ ಅನುಷ್ ಅಂಡ್ ಟೀಮ್ ಫಾರ್ ದಿಸ್. ಎಸ್, ಈಗ ಇಷ್ಟೊತ್ತು ಕ್ಯಾಂಪೇನ್ ಎಲ್ಲ ಮುಗೀತು, ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ, ಇಡ್ಲಿ, ಸಾಂಬಾರ್ ಎಲ್ಲ ಇದೆ. ನಮ್ಮ ಸರ್ ಇಡ್ಲಿ ತಿಂತಾ ಇದ್ದಾರೆ. ಎಲ್ಲಡೆ ಬೆಂಗಳೂರು ಹುಡುಗರಿಗೆ ಮೇಡಮ್ ಎಲ್ಲರಿಗೂ ಕೈ ತೊತ್ತು ತಿನ್ನಿಸ್ತಾ ಇದ್ದಾರೆ. ಮೇಡಮ್ ನೀವ್ ತಿಂದ್ರಿ ಅಂತ ಎಲ್ಲರಿಗೂ ತಿನ್ನಿಸ್ತೀರಾ, ನೀವು ತಿಂದ್ರಾ ಅಂತ ಕೇಳೋರು ಯಾರು? ಹಾ, ಒಳ್ಳೇದು. ಹಾ, ಇದು ಹೌದು ಮೇಡಮ್. ಹ್ಯಾಪಿ ಬರ್ಡೇ. ಕೈ ಎರಡು ಬಿಸಿ ಆಗ್ಬಿಟ್ಟಿದೆ. ಹ್ಯಾಪಿ ಬರ್ಡೇ. ಏನ್ ಮೇಡಮ್, ಇವತ್ತು ನಿಮ್ಮ ಬರ್ಡೇ ಪ್ರಯುಕ್ತನೇ ಕ್ಯಾಂಪೇನ್ ಸ್ಟಾರ್ಟ್ ಆಗಿದೆ. ಹಂಗಂದ್ರೆ ಏನಾದ್ರು ಪಾರ್ಟಿ ಕೊಡಿಸ್ತೀರಾ ಹಿಂಗೆ? ಓಹೋ, ಥ್ಯಾಂಕ್ ಯು. ಇಷ್ಟೊತ್ತು ನಾವು ಕ್ಯಾಂಪೇನ್ ಎಲ್ಲ ಮಾಡಾಯ್ತು. ಮೇಡಮ್ ಇಷ್ಟು ಪ್ರೀತಿಯಿಂದ ನನಗೆ ತಿನ್ನಿಸ್ತಾ ಇದ್ದಾರೆ. ಇಲ್ಲಿರೋರು ಯಾರು ಕೇಳಿಲ್ಲ ನೀನ್ ತಿಂದಿದೀನಪ್ಪಾ ಅಂತ, ಆದ್ರೆ ಮೇಡಮ್ ಅವರು ಇಷ್ಟು ಕಾಳಜಿಯಿಂದ ಹಾ ಮನೆಯಲ್ಲಿ ನಮ್ಮ ಅಮ್ಮ ತಿನ್ನಿಸಿದಷ್ಟು ಖುಷಿ ಆಗ್ತಾ ಇದೆ ನನ್ಗೆ ನಿಜವಾಗ್ಲು. ಮೇಡಮ್ ಥ್ಯಾಂಕ್ ಯು. ನಿಮಗೆ ಯಾಕೆ ನನಗೆ ತಿನ್ನಿಸ್ಬೇಕು ಅಂತ ಅನಿಸ್ತು? ಆಕ್ಚುಲಿ ಎಲ್ಲಾರ ಹತ್ರ ಊಟ ಬರೋದಿಲ್ಲ ಅಂತದ್ ನಮ್ಮ ಹತ್ರಕ್ ಬಂದಾಗ ನನಗೆ ಯಾರೊಬ್ರು ಹಿರಿಯರು ಏನ್ ಹೇಳ್ಕೊಟ್ಟಿರೋದು ಅಂದ್ರೆ, ನಿನ್ನ ಪಾಲಿಗೆ ಬಂದಿದ್ದು ನೀನ್ ಕೊಟ್ರೇನೆ ದಾನ ಅಂತ. ನಾನು ಯಾವ್ದೇ ಒಂದು ಊಟ ಮಾಡ್ಬೇಕಾದ್ರು, ಏನೇ ತಿನ್ಬೇಕಾದ್ರು, ನನ್ನ ಅಕ್ಕಪಕ್ಕದಲ್ಲಿ ಯಾರೇ ಇರ್ಬೋದು, ಒಂದು ಮನುಷ್ಯ ಇರ್ಬೋದು, ಒಂದ್ ಅನ್ನೋನ್ ಫ್ರೆಂಡೇ ಇರ್ಬೋದು, ತಂದೆ ತಾಯಿನೇ ಇರ್ಬೋದು, ಮಕ್ಳೇ ಇರ್ಬೋದು, ಅವರಿಗೆ ಫಸ್ಟ್ ದುಡ್ಡು ಪ್ರೇಯರ್ ಮಾಡಿ ಅವರಿಗೆ ನಾನು ಕೊಟ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲರಿಗೂ ಊಟ ಸಿಗುತ್ತೆ ಅನ್ನೋ ಒಂದು ಮನೋಭಾವ. ಆಮೇಲೆ ಎಷ್ಟೊಂದ್ ಜನ ಎಲ್ಲಾರ ಹತ್ರ ಎಲ್ಲಾ ಇರುತ್ತೆ, ಆದ್ರೆ ಅವ್ರಿಗೆ ತಿನ್ನೋ ಯೋಗನೂ ಇರಲ್ಲ, ತಿನ್ನಿಸ್ಕೊಳೋ ಯೋಗನೂ ಇರಲ್ಲ. ಆದ್ರೆ ನಾನ್ ಕೊಡೋ ಒಂದ್ ತುತ್ತಿಂದ ಅವ್ರಿಗೆ ಚೆನ್ನಾಗ್ ಆಗ್ಲಿ ಅನ್ನೋದು ಒಂದು ಒಳ್ಳೆ ಉದ್ದೇಶದಿಂದ ಥ್ಯಾಂಕ್ ಯು ಮೇಡಮ್. ಇದನ್ನ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ನನಗೂ ಬಹಳ ಖುಷಿ ಆಯ್ತು. ಯಾರು ನನಗೆ ಈ ತರ ಅಪರೂಪವಾಗಿ ಯಾರು ತಿನ್ಸಿರ್ಲಿಲ್ಲ. ನಾನು ಇವತ್ತು ಬಂದಿದ್ದಕ್ಕೂ ಮೇಡಮ್ ತಿನ್ಸಿದ್ದಕ್ಕೂ ಮೇಡಮ್ ಮಾತಾಡ್ತಿರೋದಕ್ಕೂ ಬಹಳ ಖುಷಿ ಆಗೋಗ್ಬಿಟ್ಟಿದೆ ನನಗೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನನಗೂ ರಾಜಯೋಗ ಸ್ಟಾರ್ಟ್ ಆಗತ್ತೆ ನಿಮ್ಗೆ. ಅಯ್ಯೋ ಥ್ಯಾಂಕ್ ಯು ಮೇಡಮ್, ತುಂಬಾ ದೊಡ್ಡ ಮಾತಿದು. ನಮ್ಗೆ ಎಲ್ಲ ಒಂದೇ ನಿಮಿಷಕ್ಕೆ ಹೊಟ್ಟೆ ತುಂಬಿಸ್ಬಿಟ್ರೆ ಸ್ವಲ್ಪ ಹೇಳಿದ್ದ ತಪ್ಪಾಗೋಯ್ತಾ ಇದೆ. ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ನನ್ಗೆ ಯಾರು ಇಷ್ಟು ಜನ ಒಂದು ಸೆಕೆಂಡ್ 10 ಸೆಕೆಂಡ್ ತಿನ್ಸಾ ಇಲ್ಲ. ನನ್ನ ಲೈಫ್ ಅಲ್ಲಿ ಯಾರು ತಿನ್ಸಿಲ್ಲಪ್ಪ ಈ ತರ. ಥ್ಯಾಂಕ್ ಯು. ಕರ್ತವ್ಯ ಫೌಂಡೇಶನ್ ಬೆಂಗಳೂರು ಬಾಯ್ಸ್ ನನ್ನ ಫ್ಯಾಮಿಲಿ ಆಗ್ಬಿಡುತ್ತೆ ಇವತ್ತಿಗೆ. ಥ್ಯಾಂಕ್ ಯು. ನಾನು ಇವತ್ತು ಜಾಯ್ನ್ ಆಗಿದ್ದೀನಿ ಫ್ಯಾಮಿಲಿಗೆ. ಹ್ಯಾಪಿ ಬರ್ಡೇ ಟು ಯು. Happy birthday, Anusha. Happy birthday to you. Yes sir. La 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 la. Naguta naguta baadu neenu 100 varsha. Endu hige irali irali harsha harsha. Ullasada shubha dinagu ಸಂತೋಷವೇ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ.
ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಜವಾಗ್ಲೂ ನಾವು ಇವತ್ತೊಂದು ಸಮಾಜಮುಖವಾಗಿ ಒಂದು ಕೆಲಸ ಏನ್ ಮಾಡಿದ್ದಿದೆ ಅಂದ್ರೆ ನಾವು ಕ್ಯಾಂಪೇನ್ ಮಾಡಿದ್ದೇನಿದೆ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನಮ್ಮ ಈಗಿನ ಯೂತ್ಗೆ ಜೆನ್ಜಿ ಜನರೇಷನ್ ಈಗಿನ ಪರಿಸ್ಥಿತಿಗೆ ಯುವಕರಿಗೆ ಅನುಗುಣವಾಗಿನೇ ಇದು ಕ್ಯಾಂಪೇನ್ ಮಾಡಿದ್ದು. ACP ಸರ್ ಆಗ್ಲಿ ಮತ್ತೆ ಜಯಸಿಂಹ ಅವರ ಫಿಲಂ ಆಕ್ಟರ್ ಅವರಾಗ್ಲಿ ಮತ್ತೆ ಕರ್ತವ್ಯ ಫೌಂಡೇಶನ್ ಅವರು ಮತ್ತೆ ಬೆಂಗಳೂರು ಹುಡುಗರು ಜಯಸೂರ್ಯ ಫೌಂಡೇಶನ್ ಅವರು ಸುಮಾರು ಜನ ಬಂದು ಎಲ್ಲರೂ ಏನಂತಾರೆ ಎಲ್ಲರಿಗೂ ಒಂದು ಸಮಾಜಕ್ಕೆ ಒಂದು ವಿಷಯನ ತಲುಪಿಸ್ಬೇಕು, ಇಂದಿನ ಯೂತ್ಗೆ ಒಂದು ವಿಷಯ ತಲುಪಿಸ್ಬೇಕು ಅಂತ ಮಾಡಿದ್ರು. ಸೊ ನನಗಂತೂ ತುಂಬಾ ಖುಷಿ ಆಯ್ತು, ತುಂಬಾ ಹೆಮ್ಮೆ ಆಗ್ತಿದೆ ನಾನು ಈ ಕ್ಯಾಂಪೇನ್ ಪಾರ್ಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಹೀಗೆ ಡಿಫ್ರೆಂಟ್ ಕಂಟೆಂಟ್ ಒಂದಿಗೆ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.